ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇದು ಬಂದು ಲಾಸ್ಟ್ ಶನಿವಾರ ವ್ಲಾಗ್ ಆಗಿರುತ್ತೆ. ಇನ್ನು ವಿಡಿಯೋ ಕೂಡ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿರೋ ಸಬ್ಜಾ ಸೀಡ್ಸ್ನ ಬಿಸಿ ನೀರಿಗೆ ಹಾಕೊಂಡು ಕುಡಿತಾ ಇದ್ದೀನಿ. ಇದು ದೇಹಕ್ಕೆ ಕೂಡ ತಂಪು. ಬಾಗಿಲು ಕಸ ಹೊಡ್ಕೊಳ್ಳೋಣ ಅಂತ ಹೊಡ್ಕೊತಾ ಇದ್ದೆ. ಇನ್ನು ಹತ್ತತ್ರ ಅಲ್ಲೇ ಟೈಮ್ ಬಂದು 7 ಗಂಟೆ ಆಗಿತ್ತು. ನಾನು ಕಸ ಹೊಡಿಬೇಕಾದ್ರೆ ಬಿಸಿಲು ನೋಡ್ತಿರ್ಬೋದು ನೀವು, ಎಷ್ಟು ಜೋರಾಗಿ 7 ಗಂಟೆಗೆ ಬಿಸಿಲು ಬಂದಿದೆ ಅಂತ. ಇನ್ನು ಪೇಪರ್ ಕೂಡ ಬಂದಿತ್ತು. ರಾತ್ರಿನೇ ನಮ್ಮ ಮನೆಯವ್ರು ಗೋಧಿ ಹಿಟ್ಟು ಬೀಸ್ಕೊಂಬಂದಿಕ್ಕಿದ್ರು. ಆದರೆ ನಾನು ಜರಡಿ ಮಾಡಿಟ್ಟಿರಲಿಲ್ಲ. ರಾತ್ರಿ ಏನೋ ಬೇರೆ ಕೆಲಸ ಐತೆ ಅಂತ ಜರಡಿ ಮಾಡಿ ಇಡೋಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆನೇ ನೆಲ ಒರ್ಸೋಕೆ ಮುಂಚೆನೇ ಜರಡಿ ಮಾಡ್ಕೊಳ್ಳೋಣ ಅಂತ ಜರಡಿ ಮಾಡ್ಕೊತಾ ಇದ್ದೆ. ಇನ್ನು ಜರಡಿ ಎಲ್ಲ ಮಾಡಿ ಗೋಧಿ ಹಿಟ್ಟನ್ನು ಎಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಇನ್ನೆಲ್ಲ ಶೆಲ್ಫ್ ಮೇಲಿರೋನೆಲ್ಲ ಎತ್ತಿ ಕೆಳಗಿಡ್ತಾ ಇದ್ದೆ. ಇನ್ನೆಲ್ಲ ಒರೆಸ್ಕೊಂಬಿಡೋಣ ಅಂತ. ಲಾಸ್ಟ್ ವೀಕೆಲ್ಲ ಕೋಲಿನ ಹಾಕಿ ಒರೆಸಿದ್ದೆ. ಈ ಸಲ ಎಲ್ಲ ವಿಮ್ ಹಾಕಿ ತೊಳ್ಕೊತಾ ಇದ್ದೀನಿ. ಈ ಎಣ್ಣೆ ಜಿಡ್ಡು ಸಿಡಿದ್ಬಿಟ್ರೆ ಫುಲ್ ಅಂಟಿಸ್ತಾ ಇರುತ್ತೆ. ಆ ಎಣ್ಣೆ ಜಿಡ್ಡು ಮೇಲೆ ಮತ್ತೆ ಧೂಳು ಹೋಗಿ ಕೂತ್ಕೊಂಡ್ರೆ ಥರ ಅಂಟಿಸ್ತಾ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಎಲ್ಲ ವಿಮ್ ಹಾಕೊಂಡು ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೆ ಶೆಲ್ಫ್ ಮೇಲಿಂದ ಎಲ್ಲ. ಹತ್ತತ್ರ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ 7:30 8 ಗಂಟೆ ಆಗಿತ್ತು ಅನಿಸುತ್ತೆ. ಲೇಟಾಗಿ ಕ್ಲೀನ್ ಮಾಡೋಕೆ ಹಿಡ್ಕೊಂಡೆ. ಆ್ಯಕ್ಚುಲಿ ಮುಂದಿನ ವಾರ ಮಾಡೋಣ ಅಂದ್ಕೊಂಡೆ. ಆಮೇಲೆ ಯಾಕೋ ಬಿಡೋ ಹೊತ್ತಾಗ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ಈ ಗೋಡೆ ಏನು ಅಷ್ಟು ಗಲೀಜಾಗಿರಲಿಲ್ಲ. ಹಂಗಾದ್ರೂ ಕ್ಲೀನ್ ಮಾಡ್ಕೋಬೇಕಾದ್ರೆ ಎಲ್ಲದನ್ನೂ ಮಾಡ್ಕೊಂಬಿಟ್ಟೆ. ಈ ವಿಮ್ ಹಾಕಿ ಕ್ಲೀನ್ ಮಾಡೋದು ಅಂದರೆ ಹಿಂಗೇನೋ ಒಂದು 3-4 ಸಲ ತೊಳ್ಕೊಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಆ ನೊರೆ ಥರದ್ದು ಹೋಗೋದೇ ಇಲ್ಲ. ನಾನೊಂದು 2-3 ಸಲ ತೊಳ್ಕೊಂಡು ಆಮೇಲೆ ಒಣ ಬಟ್ಟೆಲೆಲ್ಲ ಒರೆಸ್ಕೊತಾ ಇದ್ದೆ. ಈ ಗ್ಲಾಸ್ ಹತ್ರನೂ ಅಷ್ಟೇ ಸಿಕ್ಕಾಬಟ್ಟೆ ಜಿಡ್ಡಾದಂಗೆ ಆಗ್ಬಿಟ್ಟಿತ್ತು. ಇದನ್ನು ಒಂದು ಸ್ಟೀಲ್ ಬ್ರಷ್ ತಗೊಂಡು ಚೆನ್ನಾಗೆಲ್ಲ ಉಜ್ಕೊಂಡು ಆಮೇಲೆ ಬಟ್ಟೆ ತಗೊಂಡು ಒರೆಸಿ ಮತ್ತೆ ಒಣ ಬಟ್ಟೆ ತಗೊಂಡು ಒರೆಸಾದ್ಮೇಲೆ ಒಂದು ಟಿಶ್ಯೂ ಪೇಪರಲ್ಲೆಲ್ಲ ಗ್ಲಾಸ್ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮನೆ ಕ್ಲೀನಿಂಗ್ ಅಂತ ಸುಮ್ಮನೆ ಹೇಳೋದು ಫ್ರೆಂಡ್ಸ್. ಎಷ್ಟು ಟೈಮ್ ತಗೊಳ್ಳೋದು ಅಂತಂದರೆ ಅಡುಗೆ ಮನೆ ಕ್ಲೀನಿಂಗಲ್ಲಿ 4 ರೂಮ್ ಅವನ್ನೆಲ್ಲ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಆದರೆ ಅಡುಗೆ ಮನೆಗೆ ಮಾತ್ರ ಹಂಗೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಇದನ್ನು ಬಾಕ್ಸು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾದಂಗೆ ಆಗೋಗುತ್ತೆ. ಇನ್ನು ಬಾಕ್ಸ್ನ ಎಲ್ಲ ಕೆಳಗಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದನ್ನು ಎಲ್ಲ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸ್ಕೊತಾ ಇದ್ದೆ. ಇನ್ನು ಬಾಕ್ಸ್ ಎಲ್ಲ ಇನ್ನೇನು ಮುಂದಿನ ತಿಂಗಳಿಗೆ ಹಬ್ಬಕ್ಕೆ ತೊಳ್ಕೊಂಬಿಡೋಣ ಅಂತ. ಬಾಕ್ಸಲ್ಲಿ ಏನಾದರೂ ಐಟಮ್ ಖಾಲಿ ಆಗಿಬಿಟ್ರೆ ನಾನು ಅದನ್ನು ತೊಳೆದೇ ಬಾಕ್ಸ್ ತೊಳ್ಕೊಂಡೆ ಐಟಮ್ ಹಾಕ್ಕೊತೀನಿ. ಹಂಗೆ ಮಾಡೋದ್ರಿಂದ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ. ಇನ್ನು ಈ ಚಿಕ್ಕ ಗ್ಲಾಸ್ ಜಾರ್ ನೋಡ್ಬೋದು ನೀವು. ನಾನು ಲಾಸ್ಟ್ ಟೈಮು ಡಿ-ಮಾರ್ಟಿಗೆ ಹೋದಾಗ ತಂದಿದ್ದೆ. ಒಂದು 19 ರೂಪಾಯಿ. ತುಂಬ ಕ್ಯೂಟಾಗಿದ್ದಾವೆ ಫ್ರೆಂಡ್ಸ್, ಚೆನ್ನಾಗಿದ್ದು ಅಂತ ತಂದೆ. ಅದಕ್ಕೆಲ್ಲ ನಾನು ಸೀಡ್ಸ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಸಿನೂ ತೊಳ್ಕೊಳ್ಳೋಣ ಅಂತ ಅದಕ್ಕೂ ವಿಮ್ ಹಾಕೆಲ್ಲ ತಿಕ್ಬಿಟ್ಟು ಒರೆಸ್ಕೊತಾ ಇದ್ದೆ. ಇನ್ನು ಈ ಕಡೆ ಕಿಟಕಿ ಅಂತೂ ಸಿಕ್ಕಾಬಟ್ಟೆ ಎಣ್ಣೆ ಜಿಡ್ಡು ಫ್ರೆಂಡ್ಸ್. ಮೇನ್ ಇದನ್ನೇ ಸ್ಟೀಲ್ ನಾರು ಹಾಕೊಂಡು ಚೆನ್ನಾಗಿ ಉಜ್ಜಿದೆ. ಹತ್ತತ್ರ ಇದನ್ನೇ ಒಂದು 1/4 ಗಂಟೆ ತೊಳೆದಿದ್ದೀನಿ ಅನಿಸುತ್ತೆ. ಇನ್ನೆಲ್ಲ ತೊಳೆದು ಬಟ್ಟೆ ತಗೊಂಡು ಒರೆಸಿಡ್ಕೊತಾ ಇದ್ದೆ. ಶೆಲ್ಫ್ ಕೂಡ ಹಂಗೇ ತೊಳ್ಕೊತಾ ಇದ್ದೆ. ಇನ್ನು ನಾನು ವಿಡಿಯೋ ನೋಡ್ತಿರೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೂ ಕೂಡ ಶೇರ್ ಮಾಡಿ. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊತಾ ಇದ್ದೆ. ಇನ್ನೆಲ್ಲ ಒರೆಸ್ಕೊಂಡು ಒಣಗಾದ್ಮೇಲೆ ಇನ್ನೇನೇನೋ ಐಟಮ್ ಎಲ್ಲ ಕೆಳಗೆ ಇಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು ಮೇಲೆ ಇಟ್ಕೊತಾ ಇದ್ದೆ. ಇದು ನೋಡ್ತಿರ್ಬೋದು ನೀವು, ಈ ಸ್ಟೀಲ್ ರ್ಯಾಕು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಫ್ರೆಂಡ್ಸ್. ಚೆನ್ನಾಗೈತೆ ಮತ್ತು ಸ್ಪೇಸ್ ಕೂಡ ದೊಡ್ಡದಾಗೈತೆ. ನೀವು ನೋಡ್ತಿರ್ಬೋದು ನಾನು ಇಷ್ಟೊಂದು ಐಟಮ್ ಇಕ್ಕಿದ್ದೀನಿ ಇದ್ರ ಮೇಲೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್ ರ್ಯಾಕು. ನಾನು 200 ರೂಪಾಯಿನೋ 190 ರೂಪಾಯಿನೋ ಕೊಟ್ಟು ತರಿಸಿದ್ದೆ. ಇನ್ನು ಈ ರ್ಯಾಕ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಇದೇನು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ನಾನು ಅದೇ ಫೋಟೋದಲ್ಲಿ ನೋಡಿ ತರಿಸ್ಕೊಂಡೆ, ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ. ರ್ಯಾಕು ತುಂಬ ಚಿಕ್ಕದು ಬಂದ್ಬಿಡ್ತು. ಒಗ್ಗರಣೆ ಬಳಸೋ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಅರಿಶಿನ ಎಲ್ಲ ಒಂದೇ ಇದರಲ್ಲಿ ಲೈನಲ್ಲಿ ಇಟ್ಟಿದ್ದೀನಿ ಬೇಗ ಸಿಗಲಿ ಅಂತ. ಇನ್ನು ಕೆಳಗಡೆ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ ಗೊಂದು ಇಟ್ಕೊಂಡಿದ್ದೀನಿ. ಇನ್ನು ಅದನ್ನೆಲ್ಲ ಜೋಡಿಸಾದ್ಮೇಲೆ ಇಲ್ಲಿ ವಾಟ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕೋಲಿನ ಹಾಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ಸೋಪಾಗಿ ಕ್ಲೀನ್ ಮಾಡಬೇಕಾಗಿತ್ತು. ಆದರೆ ಇನ್ನು ಹಬ್ಬ ಹತ್ರ ಬಂತಲ್ಲ, ಆವಾಗೆಲ್ಲ ಪಾತ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಸೋಪ್ ಹಾಕಿ ನೀಟಾಗೆಲ್ಲ ಉಜ್ಕೊಂಡು ಅಂತ ಕೋಲಿನಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ವಾರ್ಡ್ರೋಬಲ್ಲಿ ಏನಂದರೆ ನಮ್ಮ ಕೈಯಲ್ಲಿ ಮುಟ್ಟಿರೋ ಕರೆ ಹಂಗೆ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಕ್ಲೀನ್ ಮಾಡ್ಕೊಂಡೆ. ಇಲ್ಲಿ ನಾನು ಏನು ಫ್ರಿಡ್ಜಲ್ಲಿ ಇಡಲ್ವಲ್ಲ ಐಟಮು, ಅದನ್ನು ಇಟ್ಕೊಂಡಿರ್ತೀನಿ. ಹಂಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಈ ಟೊಮೊಟೊ, ಈರುಳ್ಳಿ, ಆಲೂಗೆಡ್ಡೆ, ಬೆಳ್ಳುಳ್ಳಿ, ಶುಂಠಿ ಇವನ್ನೇನು ಫ್ರಿಡ್ಜ್ಗೆ ಇಡಲ್ವಲ್ಲ, ಹಂಗಾಗಿ ಅವನ್ನೆಲ್ಲ ಇಲ್ಲೇ ಫ್ರಿಡ್ಜ್ ಹತ್ರನೇ ಹೆಂಗೋ ಕೈ ಸಿಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಒಳಗಡೆ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಒಳಗಡೆ ಏನು ಅಂದರೆ ತರಕಾರಿ ತಂದಾಗ ಎಲ್ಲ ಕ್ಲೀನ್ ಮಾಡ್ಕೊತೀನಲ್ಲ ಜೋಡಿಸ್ಬೇಕಾರೆ, ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಹೊರಗಡೆ ಮಾತ್ರ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತೀನಿ.
ಇನ್ನು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನು ಡೈನಿಂಗ್ ಹಾಲಲ್ಲೊಂದು ವಾಶ್ ಬೇಸಿನ್ ಇಕ್ಕಿದ್ದೀವಿ ಹ್ಯಾಂಡ್ ವಾಶ್ನ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನೇನು ನಾವು ದೇವ್ರ ಮನೆ ನೆಲ ಒರೆಸೋ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಇಲ್ಲೇ ತೊಳ್ಕೊತೀನಿ. ಇಲ್ಲೇ ತೊಳ್ಕೊಂಡು ದೇವ್ರ ಮನೆ ಒರೆಸ್ಕೊತೀನಿ. ಹಂಗಾಗಿ ಇದನ್ನು ಕೂಡ ತೊಳ್ಕೊತಾ ಇದ್ದೆ. ಇನ್ನು ಇದೆಲ್ಲ ತೊಳ್ಕೊಂಡು ಮುಗ್ದಾದ್ಮೇಲೆ ಅಡುಗೆ ಮನೆಯಲ್ಲಿ ಸಿಂಕ್ ಹತ್ರ ಒಂದು ಗೋಡೆ ಐತೆ ಫ್ರೆಂಡ್ಸ್. ಇದಂತೂ ನೀರು ಸಿಡಿದು ಸಿಕ್ಕಾಬಟ್ಟೆ ಕಲೆ ಆದಂಗೆ ಆಗೈತೆ. ಹಂಗಾಗಿ ಇದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ, ಈ ಕಲರ್ ಪೇಂಟ್ ಇಲ್ವಾ, ಇದು ಸಿಕ್ಕಾಬಟ್ಟೆ ಗೋಡೆ ಗಲೀಜಾದಂಗೆ ಆಗೈತೆ, ಪೇಂಟ್ ಮಾಡೋಣ ಅಂತ. ಅವರು ಇಲ್ಲ ಎಲ್ಲ ಖಾಲಿ ಆಗೈತೆ ಅಂತ ಹೇಳ್ತಾಯಿದ್ರು. ಅಂದರೆ ನೀರಿನ ಕಲೆ ಫ್ರೆಂಡ್ಸ್, ಇನ್ನೇನೂ ಇಲ್ಲ ಗಲೀಜು ಅಂತ. ಅಂದರೆ ಅಲ್ಲಿ ಪಾತ್ರೆ ಇಕ್ತಿದ್ದೆ ಮುಂಚೆ ನಾನು, ಹಂಗಾಗಿ ಆ ಪಾತ್ರೆ ನೀರು ಸಿಡ್ದು ಹಂಗಂಗೆ ಕರೆ ಆಗೈತೆ, ನೀರಿಂದ ಹಂಗೆ ಡ್ರಾಪ್ ಥರ ಆಗೈತೆ. ಇನ್ನು ಸಿಂಕ್ ಕೆಳಗಡೆನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಇನ್ನು ಒಂದು ತುರಮಣಿ ಅಂಥವು ಇಕ್ಕಿದ್ದೀನಿ. ಇನ್ನು ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದು ಲಾಸ್ಟ್ ಕೊನೆಗೆ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕೊನೆಗೆ ಇದು ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು. ಇನ್ನು ಮನೆಯವ್ರು ಕಸ ಹೊಡ್ಕೊಡ್ತಿದ್ದಾರೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟಿದ್ಮೇಲೆ. ಇನ್ನು ನಾನು ಕೂಡ ನೆಲ ಒರೆಸೋಣ ಅಂತ ಒರೆಸ್ಕೊತಾ ಇದ್ದೆ. ಹತ್ತಿರ ನಾನು ನೆಲ ಒರೆಸ್ಬೇಕಾದ್ರೆ 10:30 ಆಗೋಯ್ತು. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಸಂಜೆ ಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಮ್ಮ ಮನೆಯವ್ರು ತಿಂಡಿ ಬೆಳಗ್ಗೆ ತಿಂಡಿ ತಂದಿದ್ದು ಮಧ್ಯಾಹ್ನ ತಿಂದು ಹೋಗಿ ಮಲ್ಕೊಂಡೋಳು. ಇನ್ನು 5:15 ಎದ್ದಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಖತ್ ಕೆಲಸ ಸುಸ್ತಾದಂಗೆ ಹೋಗ್ಬಿಡ್ತು. ನಾನು ಪೂಜೆ ಮಾಡಿದ್ದೆ 2 ಗಂಟೆಗೆ. ಪಾಪ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರು. ಇನ್ನೇನು ದೇವ್ರ ಸಾಮಾನು ತೊಳೆದು ಒರೆಸ್ಬೇಕು. ಆ ಟೈಮಲ್ಲಿ ಏನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಅವರು ಕೂಡ ಹೋದರು. ನಾನೇನೇ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ಎಲ್ಲ ಮಾಡೋವಷ್ಟೊತ್ತಿಗೆ 2 ಗಂಟೆ ಆಗೋತು. ದೇವ್ರ ಸಾಮಾನು ತೊಳಿತೀವಿ ಅಂದರೆ ಕರೆಕ್ಟಾಗಿ 1 ಅವರಿಂದ 1:15 ಇಲ್ಲ 1:15 ಅವರ್ ಆದರೂ ಒಂದೊಂದು ದಿನ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಮಾಡ್ಕೊಂಡು ಮಾಡೋವಷ್ಟೊತ್ತಿಗೆ ಸಾಕಾದಂಗೆ ಹೋಗೋಯ್ತು ಫ್ರೆಂಡ್ಸ್. ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಬೇರೆ ಮಾಡ್ಕೊಂಡು ಕುತ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ ಲೇಟು. ನಾನು ಒಂದು 7:15 ಮೇಲೆ ಸ್ಟಾರ್ಟ್ ಮಾಡಿದೆ. ಕಾಫಿ ಕುಡಿದು ಬಿಸ್ಕೆಟ್ ತಿಂದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡೆ. ಹಂಗಾಗಿ ಅಡುಗೆ ಮನೆ ಕ್ಲೀನಿಂಗು ನೆಲ ಎಲ್ಲ ವರ್ಷದಲ್ಲೇ 11 ಗಂಟೆ ಆಗೋಗಿತ್ತು. ಇನ್ನು ಸಾಕಾದಂಗೆ ಹೋಯ್ತು. ಪಾಪ ಅವರು ನಮ್ಮ ಮನೆಯವರು ತಿಂಡಿ ತಂದು ಅವ್ರು ತಿಂದು ಅವ್ರೇನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೋದ್ರಲ್ಲ. ಇನ್ನು ಹೋಗಲಿ ಬಿಡು ಅತ್ತಾಗಿಂತ ನಾನೇ ಮಾಡ್ಕೊಂಡೆ. ಇನ್ನೇನು ನಾನು ಪೂಜೆ ಮಾಡಬೇಕು. ಆ ಟೈಮಿಗೆ ಬಂದರು ಅವರು. ಇನ್ನು ನಾನಿಲ್ಲಿ ಪೂಜೆ ಮಾಡಿದೆ. ನಮ್ಮ ಮನೆಯವ್ರು ಅಲ್ಲಿ ಕೆಳಗಡೆ ಹೋಗಿ ಪೂಜೆ ಮಾಡ್ಕೊಂಡ್ರು. ಇನ್ನೇನು ಸೆಟ್ ದೋಸೆ ಮತ್ತು ಪಲಾವ್ ತಂದಿದ್ರು ಫ್ರೆಂಡ್ಸ್. ಅದನ್ನೇ ತಿನ್ಕೊಂಡು ಇವತ್ತು ಅಡುಗೆನೇ ಮಾಡೋಕೆ ಹೋಗಿಲ್ಲ. ಬರೀ ಕ್ಲೀನಿಂಗು ಅದು ಇದು ಒಂದೊಂದ್ಸಲ ಕೆಲಸನೂ ಕೂಡ ಸಾಗಲ್ಲ. ಈ ವಾರ ಮಾಡ್ತೀವಿ ಅಂದರೆ ಈ ದೇವ್ರ ಸಾಮಾನು ತೊಳೆದಲ್ಲೇ ಏನಾದ್ರು ಮಾಮೂಲಿ ಹೂವು ಇಟ್ಟು ವಾರ ಮಾಡ್ತೀವಿ ಅಂದರೆ ಇಷ್ಟೊಂದು ಟೈಮ್ ತಗೊಳಲ್ಲ. ಇನ್ನು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಇಷ್ಟು ಟೈಮ್ ತಗೊಂಬಿಡುತ್ತೆ ಫ್ರೆಂಡ್ಸ್. ಒಂದೊಂದು ದಿನ ಬೇಗ ಆಗುತ್ತೆ, ಒಂದೊಂದು ದಿನ ಎಷ್ಟು ಕೆಲಸ ಮಾಡಿದ್ರು ಸಾಗೋದೇ ಇಲ್ವೇನೋ ಅಂತ ಅನಿಸುತ್ತೆ. ಹಂಗಾಗುತ್ತೆ. ಇನ್ನು ಇವಾಗ ಅಡುಗೆ ಕೂಡ ಮಾಡಬೇಕು. ನಮ್ಮ ಮನೆಯವರು ನೆನ್ನೆದೇ ಬಸ್ಸಾರು ಐತೆ, ಅದಕ್ಕೆ ಅನ್ನ ಮುದ್ದೆ ಮಾಡು ಅಂತಾರೆ. ನನಗೆ ಯಾಕೋ ಚಪಾತಿ ತಿನ್ನಬೇಕು ಅನ್ನಿಸ್ತೈತೆ, ಚಪಾತಿ ಮಾಡೋಣ ಅಂತ ಅನ್ನಿಸ್ತೈತೆ. ಇನ್ನೊಂದು ಕಡೆ ಫ್ರೈಡ್ ರೈಸ್ ಮಾಡೋಣ, ಯಾಕೋ ಫ್ರೈಡ್ ರೈಸ್ ತಿನ್ನಂಗಾಗೈತೆ ಅಂತ ಅನ್ನಿಸ್ತೈತೆ. ಇನ್ನು ನೋಡೋಣ ಏನು ಮಾಡಬೇಕು ಅಂತ. ನಮ್ಮ ಮನೆಯವ್ರ ಕೆಳಗಡೆ ಅಂಗಡಿಲೇ ಇದ್ದಾರೆ. ಒಂದು ಸಲ ಕೇಳ್ತೀನಿ ಏನು ಮಾಡೋದು ಅಂತ. ಈಗ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ನೋಡೋಣ, ಬೆಂಡೆಕಾಯಿ ಐತೆ ಚಪಾತಿಗೆ, ಇಲ್ಲ ಮೂಲಂಗಿ ಐತೆ, ಕುಂಬಳಕಾಯಿ ಐತೆ. ಏನು ಮಾಡೋದು ನೋಡ್ಬೇಕು. ನಮ್ಮ ಮನೆಯವ್ರು ಕೇಳ್ತೀನಿ ಒಂದು ಸಲ. ಇಲ್ಲ ಅನ್ನ ಮುದ್ದೆನೇ ಮಾಡು ಅಂದರೆ ಅದನ್ನೇ ಮಾಡ್ತೀನಿ. ಇವತ್ತು ಮನೆ ಕ್ಲೀನ್ ಮಾಡಿರೋದಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಮುಂದಿನ ತಿಂಗಳು ಮನೆ ಕ್ಲೀನಿಂಗ್ ಇರೋದು. ಮುಂದಿನ ತಿಂಗಳು ಕ್ಲೀನ್ ಮಾಡೋ ವರ್ಷತ್ತಿಗೆ ಚಳಿ ಜ್ವರ ಬಂದಿರುತ್ತೆ. ಇನ್ನು ವರಮಹಾಲಕ್ಷ್ಮಿ ಮೂಲೆನೂ ಕ್ಲೀನ್ ಮಾಡಿರ್ತೀವಿ. ಆ ಟೈಮಲ್ಲಿ ಇನ್ನೂ ತಿಂಡಿಗಳೆಲ್ಲ ಮಾಡೋದು, ಮನೆ ಕ್ಲೀನಿಂಗು, ಯಪ್ಪ ಸಾಕಾಗೋಗುತ್ತೆ. ನನಗಂತೂ ಹೋದ ವರ್ಷ ಜ್ವರನೇ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಒಂದೇ ದಿನ ಅಡುಗೆ ಮನೇಲಿ ಪೂರ್ತಿ ದಿನ ನಿಂತು ಎಲ್ಲ ಥರ ತಿಂಡಿ ಮಾಡಿದ್ದೆ. ತಿಂಡಿ ಎಲ್ಲ ಮುಗಿಸೋ ವರ್ಷತ್ತಿಗೆ ಜ್ವರ ಬಂದು ಅಲ್ಲೇ ಮನೆಕೊಂಬಿಟ್ಟಿದ್ದೆ ನಾನು. ಹಂಗಾಗೋಗಿತ್ತು. ಈ ಸಲ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಮೇಲ್ಗಡೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ನೋಡೋಣ ಮುಂದಿನ ತಿಂಗಳಂತೂ ಸಾಕಾಗೋಗುತ್ತೆ ಹಬ್ಬ ಮುಗಿಯೋವಷ್ಟೊತ್ತಿಗೆ. ಇನ್ನು ಚಪಾತಿನೇ ಮಾಡ್ತೀನಿ. ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ ಮಾಡ್ತೀನಿ ಫ್ರೆಂಡ್ಸ್.
ಅಕ್ಕಿ ಕೂಡ ತೊಳೆದು ಅನ್ನಕ್ಕೆ ಇಟ್ಕೊತಾ ಇದ್ದೆ. ಇನ್ನು ಹೊಟ್ಟೆ ಕೂಡ ಹಸಿತಾ ಇತ್ತು. ಇನ್ನು ಬೇರೆ ಪಲ್ಯಕ್ಕೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅನ್ನ ಕೂಡ ಆಗುತ್ತೆ ಅಂತ ಕೆಟಲಲ್ಲಿ ಬಿಸಿನೀರು ಕಾಯಿಸಿ ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿದ್ರೆ ಬೇಗ ಅನ್ನ ಆಗುತ್ತೆ ಅಂತ. ನಾನು ಕೆಟಲ್ ಮುಂಚೆ ಬಳಸ್ತಿರ್ಲಿಲ್ಲ, ಇತ್ತು ಮನೇಲಿ ಹಾಗೆ ಎತ್ತಿಟ್ಟಿದ್ದೆ. ಇವಾಗ ಸಿಲಿಂಡ್ರ್ ಪ್ರಾಬ್ಲಮ್ ಆಯ್ತಲ್ಲ, ಬುಕ್ ಮಾಡಿದ್ರೆ 15 ದಿನ ಆಗುತ್ತೆ ಸಿಲಿಂಡ್ರು ಬರೋದು ಅಂತ ಎಲ್ಲ ಹೇಳ್ತಿದ್ರಲ್ಲ, ಆವಾಗಲಿಂದ ಕೆಟಲ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಬೆಂಡೆಕಾಯಿ ಪಲ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಬೇಗ ಮಾಡ್ಕೊಂಬಿಡೋಣ ಅಂತ. ನಮ್ಮ ಮನೆಯವರು ಪಾಪ ಹೊಟ್ಟೆ ಹಸಿತೈತೆ ಅಂತಂದಿರು. ಅವರು 12 ಗಂಟೆಲಿ ತಿಂದಿದ್ದು, 11:15 ತಿಂದಿದ್ದು. ಬೆಂಡೆಕಾಯಿ ಪಲ್ಯಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇನ್ನು ಕಾಯಿ ಕೂಡ ಎಲ್ಲ ತುರಿದಿಟ್ಕೊಂಡಿದ್ದೀನಿ, ಇನ್ನು ಕೊತ್ತಂಬರಿ ಸೊಪ್ಪು, ಇನ್ನು ಬೆಂಡೆಕಾಯಿ ಎಲ್ಲ ತೊಳೆದು ಒರೆಸಿ ಕಟ್ ಮಾಡಿ ಬೆಂಡೆಕಾಯಿ ಹುರಿಯೋಕ್ಕೆ ಮೊದಲಿಗೆ ನಾನು ಇಲ್ಲೊಂದು ತವ ಬಿಸಿಗಿಟ್ಟು ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಆಪ್ಷನಲ್ಲು ಫ್ರೆಂಡ್ಸ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಕೆಲವು ಸಲ ಏನು ಎಣ್ಣೆ ಹಾಕೋಕ್ಕೆ ಹೋಗಲ್ಲ, ಹಂಗೇ ಹುರಿತೀನಿ, ಇನ್ನು ಕೆಲವು ಸಲ ಹಾಕ್ತೀನಿ. ನೀವು ಹಾಕಿದ್ರೂ ನಡೀತಾ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ಏನಿಲ್ಲ. ಚೆನ್ನಾಗಿ ಹುರ್ಕೊಂಡ್ರೆ ಅದರಲ್ಲಿರೋ ಲೋಳೆ ಎಲ್ಲ ಹೊರಟೋಗುತ್ತೆ. ಇನ್ನು ಬೆಂಡೆಕಾಯಿ ಕೂಡ ಹುರಿದಿದ್ದಾಯಿತು, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಆವಾಗ ಟೇಸ್ಟು. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬೋದು. ಇನ್ನು ಎಣ್ಣೆಗೆಲ್ಲ ಚಿಟಪಟ ಅಂತ ಸಿಡಿದ್ಬಿಡುತ್ತೆ ಕರಿಬೇವಿನ ಸೊಪ್ಪು ಅಂತ ಈರುಳ್ಳಿ ಹಾಕಿದ್ಮೇಲೆ ನಾನು ಹಾಕ್ತಾಯಿದ್ದೀನಿ. ಇನ್ನೆಲ್ಲ ಈ ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಬೇಕು ಅಂದರೆ 2 ಕೂಡ ಹಾಕೋಬೋದು. ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿದ್ದೀನಲ್ಲ, ಹಂಗಾಗಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಗ್ಗರಣೆಲಿ ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಮಿಕ್ಸ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಂಡು ಇದಕ್ಕೆ 1.5 ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ, ಸಾಂಬಾರು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3/4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಬೆಂಡೆಕಾಯಿ ಎಲ್ಲ ಬೇಯ್ಕೊಳ್ಳಿ ಚೆನ್ನಾಗಿ ಅಂತ. ನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಒಂದು ಸ್ವಲ್ಪ ಉಪ್ಪು ಕಡಿಮೆನೇ ತಿನ್ನೋದು, ಹಂಗಾಗಿ ಉಪ್ಪು ಕಡಿಮೆನೇ ಹಾಕ್ಕೊತೀನಿ ನಾನು. ಇನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ನಾವು ಹಾಕಿರೋ ನೀರು ಕೂಡ ಅಲೆ ಎಲ್ಲ ಡ್ರೈ ಆಗೋಕ್ಕೆ ಬಂದಿದೆ, ನೀವು ನೋಡ್ತಿರ್ಬೋದು. ಈ ಟೈಮಲ್ಲಿ ನಾವು ಆವಾಗಲೇ ತೋರಿಸಿದ್ನಲ್ಲ ಕಾಯಿ ತುರಿ ಮತ್ತು ಕೊತ್ತಂಬರಿ, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ಕೋಬೇಕು. ಈ ಪಲ್ಯ ಮಾತ್ರ ಬಿಸಿ ಚಪಾತಿಗೆ, ಹಂಗೆ ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮಿಸ್ ಮಾಡ್ದಲೇ ಟ್ರೈ ಮಾಡಿರಿ. ಇನ್ನು ಚಪಾತಿ ಹಾಕೋಣ ಅಂತ ಚಪಾತಿ ಕೂಡ ಹಾಕ್ತಾಯಿದ್ದೀನಿ. ಪಲ್ಯ ಕೂಡ ಆಯ್ತಲ್ಲ, ಬಿಸಿ ಬಿಸಿ ಚಪಾತಿ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅವರು ತಿನ್ಕೊತಾ ಇರ್ತಾರೆ, ಹಂಗಾಗಿ ಚಪಾತಿ ಕೂಡ ಹಾಕ್ಕೊತಾ ಇದ್ದೆ. ಚಪಾತಿ ಮಾಡಿದ್ದೆಲ್ಲ ಆಯಿತು. ಇನ್ನು ಮನೇಲಿ ಮೊಟ್ಟೆ ಕೂಡ ಇತ್ತು, ಹಂಗಾಗಿ ಅನ್ನದ ಜೊತೆಗೆ ಪ್ಲೈನ್ ಆಮ್ಲೆಟ್ ಹಾಕೋಣ ಅಂತ ಅದೇ ತವದ ಮೇಲೆ ಹಾಕ್ಕೊತಾ ಇದ್ದೀನಿ. ಇನ್ನು ಫಸ್ಟ್ ನಮ್ಮ ಮನೆಯವರು ಹಾಕ್ಕೊಟ್ಟಿದ್ದೆ ಅಲ್ಲೇ ಊಟನ, ಹಂಗಾಗಿ ಅವ್ರಿಗೆ ಫಸ್ಟ್ ಹಾಕ್ಕೊಡೋಣ ಅಂತ ಆಮ್ಲೆಟ್ ಹಾಕಿದ್ದೀನಿ. ಅವ್ರಿಗೆ ಯೆಲ್ಲೋ ಕಲರ್ದು ಐತಲ್ಲ, ಅದನ್ನು ಸ್ಪ್ರೆಡ್ ಮಾಡಬಾರ್ದು, ಹಂಗಾಗಿ ಉಂಡೆ ಥರ ಹಂಗೆ ಇರಬೇಕು, ಹಂಗಾಗಿ ನಾನು ಸ್ಪ್ರೆಡ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಇದಕ್ಕೆ ಚಿಲ್ಲಿ ಪೌಡ್ರೇ ಆಗಲಿ ಸಾಲ್ಟೇ ಆಗಲಿ ಏನೂ ಹಾಕಿಲ್ಲ. ಅವ್ರೇನು ಬೇಡ ನನಗೆ ಅಂತ ಅಂದರು, ಸರಿ ಅಂತ ಹಂಗೆ ಹಾಕಿದ್ದೆ. ಇದು ಚಪಾತಿ ಸುಟ್ಟಿರೋ ತವದ ಮೇಲೆ ಹಾಕಿರೋದಕ್ಕೋ ಏನೋ ಆಮ್ಲೆಟು ಫಸ್ಟ್ನೇದು ಎಷ್ಟು ಇದು ಮಾಡಿದ್ರು ಎದ್ದೇಳಲೇ ಇಲ್ಲ, ಆಮೇಲೆ ಹೆಂಗೋ ಬಂತು. ಇನ್ನು ಅದನ್ನು ಮಗ್ಚಾಕಿ ಕೂಡ ಬೇಯಿಸ್ತಾ ಇದ್ದೀನಿ. ಇನ್ನು ಇದು ನಾನೀಗ ಆಮ್ಲೆಟ್ ಹಾಕ್ಕೊಂಡಿದ್ದೆ, ನನಗೆ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು ಎಲ್ಲ ಹಾಕೊಂಡೆ. ಇದು ಮಾತ್ರ ಈಸಿಯಾಗಿ ತೆಗಿಯೋಕ್ಕೆ ಬಂದ್ಬಿಡ್ತು, ಫಸ್ಟ್ ಟೈಮ್ ಮಾತ್ರ ಹಂಗಾಯಿತು. ಇನ್ನು ನನಗೂ ಕೂಡ ಆಮ್ಲೆಟ್ ಹಾಕ್ಕೊಂಡಿದ್ದಾಯಿತು, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಆಮ್ಲೆಟ್ ಅಂತ. ಇನ್ನು ನಾನು ಕೂಡ ಊಟ ಬಡಿಸ್ಕೊಂಡೆ, ಅಲ್ಲೇ ಟೈಮ್ ಆಗಿತ್ತಲ್ಲ, ಹಂಗಾಗಿ ನಾನು ಊಟ ಮಾಡ್ಕೊಂಬಿಡೋಣ ಅಂತ ಬಡಿಸ್ಕೊಂಡು ಊಟನೂ ಮಾಡಿ ಮುಗಿಸ್ಕೊಂಡೆ. ನನ್ನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ. ಇನ್ನು ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.